ಮಾಡ್ರಪ್ಪ, ಸರಿಯಾಗಿ ಅರ್ಥ ಮಾಡ್ಕೊರಿ ಗಣಿತಗಳನ್ನ. ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತ ಮಾಡ್ರಿ. ಒಂದು ಆಯತಾಕಾರದ ಕೋಣೆಯ ಉದ್ದ 4 ಮೀಟರ್, ಅಗಲ 3.5 ಮೀಟರ್, ಎತ್ತರ 5 ಮೀಟರ್ ಇರುವ ಎಲ್ಲ ಬದಿಗೆ ಅಥವಾ ಗೋಡೆಗಳಿಗೆ 40 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ. ಈ ಅಳತೆ ಎಷ್ಟು ಟೈಲ್ಸ್ಗಳನ್ನು ಕೂಡಿಸಬಹುದು? ಎಲ್ಲ ಬದಿಗೆ ಅಂದ್ರೆ ಒಂದು ಮನೆಗೆ 4 ಗೋಡೆಗಳು ಇರ್ತಾವ. 1, 2, 3, 4 ಇರ್ತಾವ. ಆ 4 ಗೋಡೆಗಳಿಗೆ ಟೈಲ್ಸ್ ಹಚ್ಬೇಕಾಗ್ಯದ. ಮತ್ತು ಮಾಳಿಗೆ ಅಂದ್ರೆ ಮತ್ತೆ ಬೇರೆ, ಅದ್ರ ಮ್ಯಾಲಿನ ಛಾವಣಿ ಜರಿತಾರ, ಅದನ್ನು ಉದ್ದ ಗುಂಡ್ಲೆ ಆಗಲ್ಲ ಕೂಡಿಸ್ಬೇಕಂತ ಗಣಿತಗಳು ಮೊದಲು ಬೀಳುತ್ತಿದ್ದು. ಈಗ ನಾವು ಏನು ಮಾಡಬೇಕು, 4 ಗೋಡೆಗಳ ವಿಸ್ತೀರ್ಣ ತಗೋಬೇಕು. 4 ಗೋಡೆಗಳ ವಿಸ್ತೀರ್ಣ ಅಂದ್ರೆ ಏನು? ಉದ್ದ ಅಗಲಗಳ ಪರಿಮಿತಿ ತಕ್ಕೊಂಡು ಅದಕ್ಕೆ ಎತ್ತರಲೆ ಗುಣಾಕಾರ ಮಾಡಿದ್ರೆ ಏನು ಬರ್ತದೆ? 4 ಗೋಡೆಗಳ ವಿಸ್ತೀರ್ಣ ಬರ್ತವೆ. 4 ಗೋಡೆಗಳ ವಿಸ್ತೀರ್ಣ ಬರೋಬರಿ 4 ಗೋಡೆಗಳ ವಿಸ್ತೀರ್ಣ ಬರೋಬರಿ 4 ಗೋಡೆಗಳ ವಿಸ್ತೀರ್ಣ ಬರೋಬರಿ 2 ದುಂಡಕಾಂಶ ಉದ್ದ ಪ್ಲಸ್ ಅಗಲ ಗುಂಡ್ಲೆ ಎತ್ತರ. ಈಗೇನು ಬರ್ತದೆ? ಅದು 4 ಗೋಡೆಗಳ ವಿಸ್ತೀರ್ಣ ಬರ್ತದೆ. 2 ದುಂಡಕಾಂಶ ಉದ್ದ ಎಷ್ಟದ? 4 ಮೀಟರ್ ಅದ. ದಶಮಾಂಶದಾಗ ಅದಂದ್ರೆ 1 0 ಕೊಟ್ಕೋರಿ. ಅಗಲ ಎಷ್ಟದ? 3.5 ಅದ. ನೋಡ್ರಿ ನಾ ಹೆಂಗ್ ಮಾಡ್ತಾನು. ಗುಂಡ್ಲೆ ಎತ್ತರ ಎಷ್ಟದ? 5 ಅದ. ಆಮೇಲೆ ಇವು ಮೊದಲು ಕೂಡಿಸ್ಕೋರಿ. 4 3 7, 2 ಗುಂಡ್ಲೆ 4 1 3 7, 7.5 ಗುಂಡ್ಲೆ 5, 5 2 10, 10 75 750, 5 2 10, 10 75 750. ಒಂದು ಸ್ಥಾನ ಬಿಟ್ಟ ಬಿಂದು ಕೊಟ್ರೆ 75 ಚದರ ಮೀಟರ್ ಬಂತು. 75 ಚದರ ಮೀಟರ್ ಬಂತು. ನೋಡ್ರಿ, 4 ಗೋಡೆಗಳ ವಿಸ್ತೀರ್ಣ ಬಂತು. ಈಗ ನಿಮಗೆ ಇನ್ನು 4 ಗೋಡೆಗಳ ವಿಸ್ತೀರ್ಣಕ್ಕೆ ಮತ್ತು ಟೈಲ್ಸ್ಗಳ ವಿಸ್ತೀರ್ಣದಿಂದ ಭಾಗಿಸ್ಬೇಕು. ಇಲ್ಲಿ ಮಾನಗಳ ಬಗ್ಗೆ ವಿಚಾರ ಮಾಡ್ರಿ. ಇದು ಮ್ಯಾಲಿಂದ ಏನದ? ಚದರ ಮೀಟರ್ದಾಗದ. ಇವೇನವ? ಸೆಂಟಿಮೀಟರ್ದಾಗ. ಇದನ್ನ ನೀವು ಮೀಟರ್ದಾಗ ಮಾಡ್ಕೊಂಡು ಬಿಟ್ರೆ ಬಹಳ ಸರಳ ಬಂದ್ಬಿಡ್ತದೆ. ನೋಡ್ರಿ ನಾ ಹೆಂಗ ಟೈಲ್ಸ್ಗಳ ಸಂಖ್ಯೆ ಬರೋಬರಿ ಟೈಲ್ಸ್ಗಳ ಸಂಖ್ಯೆ ಬರೋಬರಿ 4 ಗೋಡೆಗಳ ವಿಸ್ತೀರ್ಣ. 4 ಗೋಡೆಗಳ ವಿಸ್ತೀರ್ಣ ಟೈಲ್ಸ್ಗಳ ವಿಸ್ತೀರ್ಣ. ಟೈಲ್ಸ್ಗಳ ವಿಸ್ತೀರ್ಣ ನೋಡ್ರಿ. 4 ಗೋಡೆಗಳ ವಿಸ್ತೀರ್ಣ ಎಷ್ಟದ? 75 ಚದರ ಮೀಟರ್ ಅದ. ಆಮೇಲೆ ನೀವೇನ್ ಮಾಡಬೇಕು, ಈ ಟೈಲ್ಸ್ಗಳನ್ನ ಈ ಸೆಂಟಿಮೀಟರ್ ಅದಲ್ಲ, ಇದು 0.40 ಹಚ್ಕೊಂಡ್ರೆ ಅಂದ್ರೆ ಏನಾಗ್ತದ? ಅದು ಮೀಟರ್ ಆಗಿಬಿಡ್ತದೆ. ನೋಡಿ, 0.40 ಉದ್ದ ಗುಂಡ್ಲೆ ಅಗಲ ಎಷ್ಟದ? 10 ಅದ. 0.10 ಏನಾಗ್ತದ? ಅಗಲ. ಇತರ ಸ್ಥಾನದಲ್ಲಿ ಮೇಲೆ ಕೊಟ್ಬಿಡ್ರಿ. ಇದರದ್ದು 100 ಕೊಟ್ಬಿಟ್ರೆ ಬಂದ್ಬಿಡ್ತಾವ. ಆಮೇಲೆ ನೋಡಿ, ಈ ಪೂಜೆ ಹೊತ್ತು, ಈ 0 ಹೊತ್ತು, ಈ 0 ಹೊತ್ತು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅನಿಸ್ತದೆ ಕಾಣಿಸಂಗ. 2 ಉತ್ತರ ಒಂದೇ, ಸ್ವಲ್ಪ ಸರಿಯಾಗಿ ಕಾಣಿಸ್ಬೇಕು. ಅಂಕಿ ಟಿಂಕಾಗ್ಯಾವ ನೋಡ್ರಿ. ಇದು 75 ಚದರ ಮೀಟರ್. 75 ಚದರ ಮೀಟರ್ ಹಚ್ಕೋರಿ. ಟೈಲ್ಸ್ಗಳ ವಿಸ್ತೀರ್ಣ 40 ಮೀಟರ್ ಗುಂಡ್ಲೆ 0.10 ಮೀಟರ್ ಆತಿ. ಸೆಂಟಿಮೀಟರನ್ನು ಮೀಟರ್ ಮಾಡ್ಕೊಂಡ್ರಿ. ಇದರ ಸ್ಥಾನದಲ್ಲಿ ಮೇಲೆ ಕೊಡ್ರಿ 10, ಇದರದ್ದು 100 ಮೇಲೆ ಕೊಟ್ಟು ನೀವು ಕನಿಷ್ಠ ರೂಪಕ್ಕೆ ತೊಗೊಂಡ್ಬರ್ರಿ. ನೋಡಿ, ಈ 0 ಹೊತ್ತು, ಈ 0 ಹೊತ್ತು, ಈ 0 ಹೊತ್ತು, ಈ 0 ಹೊತ್ತು, ಇದು ಹೊತ್ತು. ಆಮೇಲೆ
ಎರಡಲ್ಲೇ 2 ಐದ್ಲೆ, 2 ಒಂದಲ್ಲೇ 2 ಐದ್ಲೆ, 5 ಐದ್ಲಿ 25ಕ್ಕೆ 75 ಗುಣಾಕಾರ ಮಾಡ್ರಿ. 25 ಐದ್ಲಿ 125, ಕೈಲ ಬಂತು 12, 25 ಏಳೆ 175, 25 ಏಳೆ 175, 7 8 1, 1875 ಟೈಲ್ಸ್ಗಳು ಬೇಕು. ಏನು ಎಷ್ಟು ಬೇಕು? 1875 ಟೈಲ್ಸ್ಗಳು ಬೇಕು. ಇನ್ನೊಂದ್ಸಲ ನಿಮಗೆ ನೋಡ್ರಿ ನಾ ತಿಳಿಸ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಒಂದು ಆಯತಾಕಾರದ ಕೋಣೆಯ ಉದ್ದ 4 ಮೀಟರ್, ಅಗಲ 3.5 ಮೀಟರ್, ಎತ್ತರ 5 ಮೀಟರ್ ಇರುವ ಎಲ್ಲ ಬದಿಗೆ ಅಥವಾ ಗೋಡೆಗಳಿಗೆ 40 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ. ಈ ಅಳತೆ ಎಷ್ಟು ಟೈಲ್ಸ್ಗಳನ್ನು ಜೋಡಿಸಬಹುದು? 4 ಗೋಡೆಗಳ ವಿಸ್ತೀರ್ಣ ಬರೋಬ್ಬರಿ 2 ಉದ್ದ ಪ್ಲಸ್ ಅಗಲ ಗುಂಡ್ಲೆ ಎತ್ತರ 2. ಇದರ ದಶಮಾಂಶದ 4.0 ಪ್ಲಸ್ 3.5 ಉದ್ದ ಮತ್ತು ಅಗಲಗಳ ನೀವು ಪರಿಮಿತಿ ತಕೊಂಡು ಎತ್ತರಲೆ ಗುಣಾಕಾರ ಮಾಡಿದರೆ ಏನು ಬರ್ತದ? 4 ಗೋಡೆಗಳ ವಿಸ್ತೀರ್ಣ ಬರ್ತದೆ. 2.7.5 ಗುಂಡ್ಲೆ 5, 750 ಆಯ್ತು. ಒಂದು ದಶಮಾಂಶ ಕೊಟ್ಟರೆ ಅಂದ್ರೆ ಇದು 75 ಚದರ ಮೀಟರ್ ಏನಾಯ್ತು? 4 ಗೋಡೆಗಳ ವಿಸ್ತೀರ್ಣ ಬಂತು. ಟೈಲ್ಸ್ಗಳ ಸಂಖ್ಯೆ ಬರೋಬ್ಬರಿ 4 ಗೋಡೆಗಳ ವಿಸ್ತೀರ್ಣ ಸರ್ವಾಸ್ವಾಲೆ ಟೈಲ್ಸ್ಗಳ ವಿಸ್ತೀರ್ಣ ಮ್ಯಾಲೆ ಏನದ ಚದರ ಮೀಟರ್ದಾಗದ. ನೀವೇನು ಮಾಡಬೇಕು? ತಳಗಿನ ಸೆಂಟಿಮೀಟರ್ಗಳನ್ನ ಚದರ ಮೀಟರ್ ಮಾಡ್ಕೊಂಡ್ಬಿಟ್ರು, ಇದು ಮೀಟರ್ದಾಗ ಮಾಡ್ಕೊರಿ. 0 ಪಾಯಿಂಟ್ ಹಚ್ಚಿಬಿಟ್ರೆ 0.40 ಹಚ್ಚಿದ್ರಿ ಅಂದ್ರೆ ಮೀಟರ್ ಅಂತ ಆಯ್ತದ. ಯಾಕಂದ್ರೆ 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್. 0.10 ಇದು ಮೀಟರ್ ಆಗ್ತದೆ. ಇವುಗಳ ಸ್ಥಾನ ಬೆಲೆಯನ್ನು ಮ್ಯಾಲೆ ಕೊಟ್ಟು ನೀವೇನು ಮಾಡಬೇಕು? ಕನಿಷ್ಠ ರೂಪಕ್ಕೆ ತರಬೇಕು. ಈ 0 ಹೊತ್ತು, ಈ 0 ಹೊತ್ತು, ಈ 0 ಹೊತ್ತು. ಅದಕ್ಕೆ ನಾ ನಿಮ್ಗೆ ತಿಳಿಸೋದು, ಈ 0 ಹೊತ್ತು, ಈ 0 ಹೊತ್ತು, ಈ 0 ಹೊತ್ತು ತೀತಲ್ಲ. 2 ಐದ್ಲೆ 2 ಐದ್ಲೆ, 2 ಒಂದಲೆ 2 ಐದ್ಲೆ, 5 ಐದ್ಲೆ 25, 25 75, 1875 ನೋಡ್ರಿ. ಈ ದಶಮಾಂಶ ಸ್ಥಾನಕ್ಕೆ ನಾಟ್ಯ ಮಾಡೋದಿದೆ ಮರ್ತ್. ಅದಕ್ಕೆ ರೀಚೆಕ್ ಮಾಡ್ತಿರ್ತಾನೆ ನಾ ಗಣಿತ ಯಾವಾಗಲಾದ್ರು. ನೋಡ್ರಿ 25 1875 ಟೈಲ್ಸ್ಗಳು. ರೇಟ್ ಕೇಳಿದ್ರೆ ಏನು ಮಾಡ್ಬೇಕು ನೀವು? ರೇಟ್ ಕೇಳಿದ್ರೆ ಅದರ ಬೆಲೆ, ಒಂದು ಟೈಲ್ಸ್ದ ಬೆಲೆದಿಂದ ಗುಣಾಕಾರ ಮಾಡಿಬಿಟ್ರೆ ಅದ್ರ ಬೆಲೆ ಸಿಗ್ತದೆ. ಚೆನ್ನಾಗಿ ಬಿಡಿಸ್ಕೋರಿ ಪಿಯರ್ದಾಗ. ನೋಡ್ರಿ ಸರಿಯಾಗಿ ನೋಡ್ರಿ, ಇಂಥ ಗಣಿತಗಳನ್ನು ಬಿಡಿಸ್ರಿ.